ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KSET ಎಕ್ಸಾಮ್ 2023 ಎಕ್ಸಾಮ್ ಆಲ್ರೆಡಿ ಮುಗಿದಿದೆ. ಆ ಎಕ್ಸಾಮ್ನ ರಿಸಲ್ಟ್ ಅಂದರೆ ತಾತ್ಕಾಲಿಕ ರಿಸಲ್ಟನ್ನು ಆಲ್ರೆಡಿ ಬಿಟ್ಟಿದ್ದಾರೆ. ಸೊ ಯಾರೆಲ್ಲ ಫೇಲ್ ಆಗಿದ್ದಾರೆ, ಯಾರೆಲ್ಲ 40% ಬರಲಿಲ್ಲ, ಯಾರಿಗೆ 35% ಬರಲಿಲ್ಲ, ಯಾರು 6% ಸೆಲೆಕ್ಟ್ ಆಗಲಿಲ್ಲ, ಸೊ ಈ ಥರ ಯಾರು ಫೇಲ್ ಆಗಿದ್ದಾರೆ, ಸೊ ಅವರು ಮುಂದೆ ಏನು ಮಾಡ್ಬೋದು ಅನ್ನೋ ಮಾಹಿತಿಯನ್ನು ಡೀಟೇಲ್ ಆಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಇದುವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. KSETನಲ್ಲಿ ನಾವು ಅರ್ಹತೆಯನ್ನು ಪಡಿಬೇಕಿದ್ರೆ ನಮಗೆ ಮಿನಿಮಮ್ ಕ್ವಾಲಿಫಿಕೇಷನ್ ಬೇಕಾಗುತ್ತೆ. ಅದೇನಪ್ಪ ಅಂತ ಹೇಳಿದರೆ 40% ಅಥವಾ 35%, ಓವರಾಲ್ ಎರಡೂ ಸಬ್ಜೆಕ್ಟ್ ಸೇರಿ ನಮಗೆ 40% ಅಥವಾ 35% ನಾವು ಬರಬೇಕು. 35% ಅಥವಾ 40% ಬಂದರೆ ನೆಕ್ಸ್ಟ್ ನಮ್ಮನ್ನು 6% ಏನು ಸೆಲೆಕ್ಷನ್ ಪ್ರೋಸೆಸ್ ಇದೆ ಅದಕ್ಕೆ ನಮ್ಮನ್ನು ಆಯ್ಕೆ ಮಾಡ್ತಾರೆ. ಈಗ ನಾವು 6% ಸೆಲೆಕ್ಟ್ ಆಗಲಿಲ್ಲ, ನಮಗೆ 40% ಬರಲಿಲ್ಲ, ನನಗೆ 35% ಬರಲಿಲ್ಲ ಅನ್ನೋ ಹಾಗೆ ಇದ್ದರೆ ನಾವು ಏನು ಮಾಡ್ಬೋದು, ಮುಂದೆ ನಾವು ಏನು ಮಾಡ್ಬೋದು ಅನ್ನೋ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ ನಿಮಗೆ. ನಮಗೆಲ್ಲ ತಿಳಿದಿರುವಾಗೆ 2023 KSET ಎಕ್ಸಾಮ್ ಮುಗಿದಿದೆ. ಅಂದರೆ 2023 2024 ಮಾಡಿದ್ದಾರೆ. ಆ ಟೈಟಲನ್ನು 2023 ಅಂತಲೇ ಕೊಟ್ಟಿದ್ದಾರೆ. KSET ಅರ್ಹತಾ ಪರೀಕ್ಷೆ KSET 2023 ಅಂತಲೇ ಕೊಟ್ಟಿದ್ದಾರೆ. ಸೊ ಇದು 2023 ಎಕ್ಸಾಮ್ 2024 ಮಾಡಿದ್ದಾರೆ ಅಷ್ಟೇ. ಜನವರಿ 13 ಎಕ್ಸಾಮನ್ನು ನಡೆಸಿರ್ತಾರೆ. ಇವಾಗ ತಾತ್ಕಾಲಿಕವಾಗಿ ಫೈನಲ್ ರಿಸಲ್ಟನ್ನು ಬಿಟ್ಟಿದ್ದಾರೆ. ಇನ್ನು ಅಂತಿಮ ಫಲಿತಾಂಶ ಬರಬೇಕಷ್ಟೇ. ಹಾಗೆಯೇ ಫಲಿತಾಂಶ ಬಂದ ನಂತರ ಈ ಸರ್ಟಿಫಿಕೇಟನ್ನು ಬಿಡುಗಡೆ ಮಾಡ್ತಾರೆ. ಇಲ್ಲಿ ನಮಗೆ ಯಾರೆಲ್ಲ ಈ ಸರ್ಟಿಫಿಕೇಟ್ಗೆ ಅರ್ಹರಾಗಿಲ್ಲ, 6% ನಂದು ಬಂದಿಲ್ಲ ಅನ್ನೋರು ಇದ್ದಾರೆ, ಅವರು ಏನೆಲ್ಲ ಮಾಡ್ಬೋದು ಅನ್ನೋದನ್ನು 1 by 1 ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ KSET ಫೇಲ್ ಆದ ಅಭ್ಯರ್ಥಿಗಳು ಮುಂದಿನ KSET ಪರೀಕ್ಷೆ ಏನು ಬರುತ್ತೆ ಅದಕ್ಕೆ ಈಗಲೇ ತಯಾರಿಯನ್ನು ಪ್ರಾರಂಭಿಸ್ಬೋದು. ಏನಪ್ಪ ಹೇಳಿದರೆ ಈಗ 2023 KSET ಎಕ್ಸಾಮ್ ಆಗಿದೆ, 2024 ಎಕ್ಸಾಮ್ ಆಗಬೇಕಷ್ಟೇ. ಸೊ ಇನ್ನು ಮುಂದೆ ಬರುವ KSET ಏನು ಎಕ್ಸಾಮ್ಸ್ ಇದೆ ಅದಕ್ಕೆ ನಾವು ಪ್ರಿಪೇರ್ ಆಗಬೇಕಾಗುತ್ತೆ. ಪ್ರಿಪೇರ್ ಮಾಡುವಾಗ ಒಂದು ಸ್ಟ್ರಾಟಜಿಯನ್ನು ಮಾಡಿಕೊಂಡು ಅದಕ್ಕೆ ಪ್ರಿಪೇರ್ ಆಗೋದು ಉತ್ತಮ. ಯಾಕಂದರೆ ನಿಮಗೆ ಗೊತ್ತು ಯಾವುದು ನಿಮಗೆ ಕಷ್ಟ. ಮ್ಯಾಥ್ಸ್ ಇದ್ದರೆ ಮ್ಯಾಥ್ಸ್ ನಿಮಗೆ ಕಷ್ಟ ಆಗುತ್ತೆ, ಯಾವ ಸಬ್ಜೆಕ್ಟ್ ಮ್ಯಾಟ್ರಲ್ಲಿ ಎಕ್ಸ್ಪರ್ಟ್ ಇದ್ದರೆ ಇಟ್ಸ್ ಓಕೆ, ನಾವು ಅದನ್ನು ಮತ್ತೆ ಓದ್ಕೋಬೋದು. ಇವಾಗ ಯಾವ ಪಾರ್ಟ್ ನಿಮಗೆ ಕಷ್ಟ ಆಗ್ತಿದೆ, ಯಾವ ಎಕ್ಸಾಮಲ್ಲಿ ಯಾವ ಕ್ವಶನ್ಸ್ಗಳು ನಮಗೆ ಡಿಫಿಕಲ್ಟ್ ಅನಿಸುತ್ತೆ ಅಂತಹ ಪಾರ್ಟನ್ನು ಕರೆಕ್ಟಾಗಿ ಇವಾಗಲೇ ಸ್ಟಡಿ ಮಾಡ್ತಾ ಹೋದರೆ ಮುಂದಿನ ಎಕ್ಸಾಮ್ಗೆ ನಮಗೆ ಹೆಲ್ಪ್ ಆಗುತ್ತೆ. ಸೊ KSET ಫೇಲ್ ಆದ ಅಭ್ಯರ್ಥಿಗಳು ಮುಂದಿನ KSET ಎಕ್ಸಾಮ್ಗೆ ಒಂದು ಪ್ರಿಪೇರ್ ಆಗ್ಬೋದು. ಹಾಗೆಯೇ ಯಾರೆಲ್ಲ KSET ಬರೆದು ಫೇಲ್ ಆಗಿದ್ದೀರಾ ಅವರು ನೆಟ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ಬೋದು. ಅಂದರೆ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಏನು ಮಾಡಬೇಕು ನ್ಯಾಷನಲ್ ಲೆವೆಲಲ್ಲಿ ಅದಕ್ಕೆ ನಾವು ಪ್ರಿಪೇರ್ ಆಗ್ಬೋದು. ಅಂದರೆ ನ್ಯಾಷನಲ್ ಲೆವೆಲಲ್ಲಿ ಸಹ ಸೇಮ್ ಇರುತ್ತೆ, ಏನು ನಾವು KSETಗೆ ಸ್ಟಡಿ ಮಾಡಿರ್ತೇವೆ ಆಲ್ಮೋಸ್ಟ್ ಅದೇ ಇರುತ್ತೆ. ಸೊ KSETಗೆ ಏನು ಸ್ಟಡಿ ಮಾಡಿದ್ದೇವೆ ಅದೇನು ವೇಸ್ಟ್ ಆಗಲ್ಲ, ನಾವು ನೆಟ್ ಎಕ್ಸಾಮಲ್ಲಿ ಸಹ ಅದನ್ನು ಉಪಯೋಗಿಸ್ಬೋದು. ಸೊ ನೆಟ್ ಎಕ್ಸಾಮಿಗೆ ಸಹ ಪ್ರಿಪೇರ್ ಆಗಿ ನೆಟ್ ಎಕ್ಸಾಮಲ್ಲಿ ಪಾಸ್ ಆಗ್ಬೋದು, ನ್ಯಾಷನಲ್ ಎಲಿಜಿಬಿಲಿಟಿ ಸರ್ಟಿಫಿಕೇಟನ್ನು ಸಹ ಪಡ್ಕೋಬೋದು. ಸೊ KSET ಫೇಲ್ ಆದಂತೆ ಏನು ಬೇಜಾರು ಮಾಡೋ ಅವಶ್ಯಕತೆ ಇಲ್ಲ, ನೆಟ್ಟಲ್ಲಿ ಸಹ ಎಲಿಜಿಬಿಲಿಟಿಯನ್ನು ಪಡ್ಕೊಳ್ಳುವಂತಹ ಚಾನ್ಸಸ್ ಇರುತ್ತೆ. ಸೊ ಅದರಲ್ಲಿ ಸಹ ನೀವು ಸಕ್ಸಸ್ಸನ್ನು ಪಡಿಬೋದು. ಸೊ ನೆಟ್ ಎಕ್ಸಾಮ್ಗೆ ತಯಾರಿ ಮಾಡ್ಕೋಬೋದು. ಯಾರೆಲ್ಲ KSETಲ್ಲಿ ಅರ್ಹತೆ ಪಡೀಲಿಲ್ಲ ಅವರು PhDಗೆ ಸಹ ಏನು ಅಪ್ಲಿಕೇಶನ್ ಹಾಕಿ PhDಯನ್ನು ಮಾಡ್ಬೋದು. ಅಂದರೆ KSET ಸಿಗಬೇಕು ಅಂತಿಲ್ಲ, PhD ಬೇಸ್ ಮೇಲೆ ಸಹ ನೀವು ಲೆಕ್ಚರರ್ ಆಗಿ ವರ್ಕ್ ಮಾಡ್ಬೋದು. ಸೊ PhD ಸಹ ಮಾಡ್ಬೋದು. ನಿಮಗೆ ಪ್ರೈವೇಟಾಗಿ ಯೂನಿವರ್ಸಿಟಿಗಳಲ್ಲಿ ಕರೀತಾರೆ, PhDಗೆ ಪ್ರವೇಶ ಪರೀಕ್ಷೆಗಳೆಲ್ಲ ಇರುತ್ತೆ, ಅದಕ್ಕೆ ತಯಾರಿ ಮಾಡಿಕೊಂಡು ನೀವು PhDಯನ್ನು ಸಹ ಮಾಡ್ಕೋಬೋದು. ನಿಮಗೆ ಟೀಚಿಂಗ್ ಫೀಲ್ಡಲ್ಲೇ ಇಂಟ್ರೆಸ್ಟ್ ಇದ್ದರೆ ನಿಮಗೆ B.Ed ಅನ್ನು ಮಾಡುವ ಅವಕಾಶ ಇದೆ. ಸೊ B.Ed ಮಾಡಿಕೊಂಡ್ರೆ PUಗೆ ಸಹ ಲೆಕ್ಚರರ್ ಆಗಿ ಹೋಗ್ಬೋದು, ಹೈಸ್ಕೂಲ್ಗೆ ಟೀಚಿಂಗ್ ಮಾಡಲಿಕ್ಕೆ ಹೋಗ್ಬೋದು. ಸೊ KSET ಆಗಿಲ್ಲ, ನನ್ನ ಕೈಯಿಂದ ಆಗಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳದೆ B.Ed ಸಹ ಮಾಡಿ ಲೆಕ್ಚರರ್ ಆಗ್ಬೋದು, ಉಪನ್ಯಾಸಕರಾಗ್ಬೋದು. ಸೊ B.Ed ಮಾಡುವ ಅವಕಾಶವೂ ಇಲ್ಲಿ ಇದೆ. ನಿಮಗೆ B.Ed ಕ್ವಾಲಿಫಿಕೇಷನ್ ಇದ್ದರೆ ನೀವು TET ಎಕ್ಸಾಮ್ಗೆ ಸಹ ಬರಿಬೋದು. TET ಎಕ್ಸಾಮನ್ನು ಬರೆದು ಟೀಚಿಂಗ್ ಫೀಲ್ಡಿಗೆ ಹೋಗ್ಬೋದು. ಹಾಗೆಯೇ
ಟಿ ಇ ಟಿ ಎಕ್ಸಾಮ್ಗೆ ಬಿ ಎಡ್ ಬೇಕಾಗುತ್ತೆ. ಸೊ ಬಿ ಎಡ್ ಮಾಡಿದ ನಂತರ ಟಿ ಇ ಟಿ ಎಕ್ಸಾಮನ್ನು ಬರಿಬೋದು. ಸೊ ಹೀಗೆಯೂ ನೀವು ಟೀಚಿಂಗ್ ಫೀಲ್ಡಿಗೆ ಹೋಗ್ಬೋದು ಆಗಿರುತ್ತದೆ. ಇಲ್ಲಿ ಇನ್ನೊಂದು ಆಪ್ಷನ್ ಏನಿದೆ ಅಂತ ಹೇಳಿದರೆ, ಇನ್ನು ಏನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರುತ್ತೆ ಅದಕ್ಕೆ ನಾವು ತಯಾರನ್ನು ಮಾಡ್ಕೋಬೋದು ಅಥವಾ ಅದಕ್ಕೆ ಆ ಎಕ್ಸಾಮ್ಸ್ಗಳನ್ನು ಬರಿಬೋದು. ಯಾಕಂತ ಹೇಳಿದರೆ KCETಗೆ ಏನು ಪ್ರಿಪೇರ್ ಆಗಿರ್ತೇವೆ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ. ಜನರಲ್ ಪೇಪರಲ್ಲಿ ಏನು ಬರುತ್ತೆ ಅದೇ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬರುವಂಥದ್ದು. ಸೊ ಅದಕ್ಕೆ ನಾವು ಪ್ರಿಪೇರ್ ಆಗಿದ್ದರೆ ಇದನ್ನು ನಾವು ಬರಿಬೋದು. ಸೊ ನಮಗೆ ಏನಾದರೂ ಇನ್ ಕೇಸ್ ನಾವೇನು ಕಲ್ತಿದ್ದೇವೆ ಅದೇನು ವೇಸ್ಟ್ ಆಗಲ್ಲ, ಅದೇ ನಮಗೆ ಎಕ್ಸಾಮಲ್ಲಿ ಬರುತ್ತೆ. ಸೊ ನಾವೇನು ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಗ್ತೇವೆ, ನಾವೇನು ಬರಿತೇವೆ ಅಲ್ಲಿ ಅದೇ ಇರುತ್ತೆ. KCETಲ್ಲಿ ಏನು ಸಬ್ಜೆಕ್ಟ್ ಪೇಪರಲ್ಲಿ ಇರೋದಲ್ಲ, ಏನು ನಾವು ಕಲ್ತಿರ್ತೇವೆ ಜನರಲ್ ಪೇಪರ್ಗೆ ಅದೇ ಇರುತ್ತೆ. ಸೊ ಅದೇ ಇರುತ್ತೆ. ಸೊ ನೀವು ಪ್ರಿಪೇರ್ ಮಾಡಿದ್ದು ಏನು ವೇಸ್ಟ್ ಆಗಲ್ಲ. ಸೊ ನೀವು ಇನ್ನಿತರ ಎಕ್ಸಾಮ್ಸ್ಗಳೇನು ಬರ್ತವೆ, ಸರ್ಕಾರದಿಂದ ನೇಮಕಾತಿ ಬಂದಾಗ ಏನು ಎಕ್ಸಾಮ್ಸ್ಗಳು ಬರ್ತವೆ ಅದರ ಬಗ್ಗೆ ಗಮನ ಹರಿಸಿ ಅದರಲ್ಲಿ ಸಹ ನಾವು ಎಕ್ಸಾಮನ್ನು ಬರೆದು ನಾವು ಅರ್ಹತೆಯನ್ನು ಪಡ್ಕೊಳ್ಬೋದು. ಅರ್ಹತೆಯನ್ನು ಪಡೆದು ಜಾಬ್ ಸಹ ಆಗುತ್ತೆ. ಸೊ ಯಾರೆಲ್ಲ KCETಲ್ಲಿ ಫೇಲ್ ಆಗಿದ್ದೀರಾ ಅವರು ಟೆನ್ಷನ್ ಮಾಡುವ ಅವಶ್ಯಕತೆಯೇ ಇರಲ್ಲ. ಯಾಕಂತ ಹೇಳಿದರೆ ಹಲವಾರು ಅವಕಾಶಗಳಿವೆ. ಸೊ ಅವಕಾಶಗಳನ್ನು ಮಾಡಿಕೊಂಡು ನೀವು ಸಕ್ಸಸ್ ಆಗ್ಬೋದು. ಸೊ ಇದಿಷ್ಟು KCETನ ಅಂದರೆ KCETಲ್ಲಿ ಫೇಲ್ ಆದರೆ ನೀವು 40% ಅಥವಾ 35% ಅಥವಾ ಕಟ್ ಆಫ್ ಒಳಗೆ ಬರಲಿಲ್ಲ, 6% ಒಳಗೆ ಬರಲಿಲ್ಲ ಅಂತ ಹೇಳಿದರೆ ನೀವು ಏನು ಮಾಡ್ಬೋದು ಅನ್ನೋ ಮಾಹಿತಿಯನ್ನು ಡೀಟೇಲಾಗಿ ನಿಮಗೆ ತಿಳಿಸ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಹಾಗೆಯೇ ಇದುವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾವು KCETನ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೇವೆ, KCETನ ಅಪ್ಡೇಟ್ಸ್ಗಳನ್ನು ಕೊಡ್ತಾ ಹೋಗ್ತೇವೆ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮತ್ತು ಶೇರನ್ನು ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.